ನಮೋ ನಾರಾಯಣಾಯ. ಓಂ ಶ್ರೀ ಗಣೇಶಾಯ ನಮಃ. ಸರ್ವರಿಗೂ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸೂರ್ಯಗ್ರಹದಿಂದ ನಮಗೆ ಶಾರೀರಿಕವಾಗಿ ಮುಖ್ಯವಾಗಿ ಯಾವ ಕಾಯಿಲೆಗಳು ಬರುತ್ತೆ ಅನ್ನೋದನ್ನು ನೋಡಿದ್ವಿ. ಯಂತ್ರ ಹಾಗೂ ಮಂತ್ರಗಳ ಸಹಾಯದಿಂದ ಹೇಗೆ ಸೂರ್ಯನ ಪೀಡನೆಯನ್ನು ಶಾಂತಿಗೊಳಿಸಬಹುದು ಅನ್ನೋದನ್ನು ಸಹ ನೋಡಿದ್ವಿ. ಈ ಸಂಚಿಕೆಯಲ್ಲಿ ನಾವು ಚಂದ್ರಗ್ರಹದಿಂದ ನಮ್ಮ ಶರೀರಕ್ಕೆ ಮುಖ್ಯವಾಗಿ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಹಾಗೂ ಆ ಸಮಸ್ಯೆಗಳಿಗೆ ಯಂತ್ರ ಹಾಗೂ ಮಂತ್ರಗಳಿಂದ ಯಾವ ರೀತಿ ಪರಿಹಾರ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಚಂದ್ರನಿಂದ ಉದ್ಭವಿಸೋ ಸಮಸ್ಯೆಗಳನ್ನು ನೋಡೋದಾದರೆ, ನೇತ್ರ ರೋಗ ಅಂದರೆ ಕಣ್ಣುಗಳಿಗೆ ಸಂಬಂಧಿಸಿದ ಕಾಯಿಲೆಗಳು, ಹಿಸ್ಟೀರಿಯಾ ಡಿಸೀಸ್, ಕನ್ನಡದಲ್ಲಿ ಇದನ್ನು ಉನ್ಮಾದ ರೋಗ ಅಂತ ಹೇಳ್ತೇವೆ. ಉನ್ಮಾದ ರೋಗ ಅನ್ನೋದು ಒಂದು ಮಾನಸಿಕ ಕಾಯಿಲೆ. ಈ ಕಾಯಿಲೆ ಲಕ್ಷಣ ಏನು ಅಂದರೆ ಪದೇ ಪದೇ ಉಸಿರುಗಟ್ಟುವಂಥದ್ದು, ಆಗಾಗ ಮೂರ್ಛೆ ರೋಗ ಬರುವಂಥದ್ದು. ಈ ಹಿಸ್ಟೀರಿಯಾ ರೋಗ ಬರುವಂಥ ವ್ಯಕ್ತಿ ಒಂದು ವಿಚಿತ್ರವಾದ ಭ್ರಮೆಯಲ್ಲಿ ತಾನಿರ್ತಾನೆ. ಈ ಕಾಯಿಲೆ ಸ್ತ್ರೀ ಹಾಗೂ ಪುರುಷ ಇಬ್ಬರಲ್ಲೂ ಸಹ ಕಂಡುಬರುತ್ತೆ. ಸ್ತ್ರೀಯರಲ್ಲಿ ಈ ಕಾಯಿಲೆ ಕಾಣಿಸಿಕೊಂಡಾಗ ಆಕೆಯ ಪಾದಗಳು ಹಾಗೂ ಕೈಗಳು ಬಹಳ ಗಟ್ಟಿಯಾಗಿಬಿಡುತ್ತೆ. ಮುಖದಲ್ಲಿ ಕಳೆ ಇರೋದಿಲ್ಲ. ಒಂದು ರೀತಿ ವಯಸ್ಸಾದವರ ಹಾಗೆ ಆಕೆಯ ಮುಖ ಜೋತು ಬೀಳುತ್ತೆ. ಕಾರಣಗಳೇ ಇರೋದಿಲ್ಲ, ಸುಮ್ಮನೆ ಅಳೋದು. ಈ ಕಾಯಿಲೆ ಇರೋವಂಥ ವ್ಯಕ್ತಿ ಯಾವಾಗಲೂ ಗೊಣಗುತ್ತಾನೇ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಇನ್ನೊಬ್ಬರಿಗೆ ಒಡೆಯೋಕೆ ಹೋಗ್ತಾನೆ. ಈ ವ್ಯಕ್ತಿ ಬಹಳ ಹಠಮಾರಿಯಾಗಿರ್ತಾನೆ, ಬಹಳ ಕೋಪಿಷ್ಠನಾಗಿರ್ತಾನೆ. ಇಂತಹ ವ್ಯಕ್ತಿಗಳಿಗೆ ದೇಹ ಬಿಗಿ ಇರೋದಿಲ್ಲ, ಮೈಯೆಲ್ಲ ಒಂದು ರೀತಿ ಜೋತು ಬಿದ್ದ ಹಾಗೆ. ವ್ಯಕ್ತಿ ಆಗಾಗ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡು ಬಿಡ್ತಾನೆ. ಒಂದು ಸಾರಿ ಪ್ರಜ್ಞೆ ಹೋದರೆ ಅರ್ಧ ಗಂಟೆ ಪ್ರಜ್ಞೆ ಇರೋದಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ನೋಡಿದವರಿಗೆ ಈ ವ್ಯಕ್ತಿ ಬದುಕಿದಾನ ಸತ್ತೋಗಿದಾನ ಅನ್ನೋ ರೀತಿ ಸಂಶಯ ಬಂದ್ಬಿಡುತ್ತೆ. ಪ್ರಜ್ಞೆ ಬಂದ ಮೇಲೆ ತಾನಾಗಿ ಎದ್ದು ಕುಳಿತುಕೊಳ್ತಾನೆ. ಈ ವ್ಯಕ್ತಿ ಜೋರಾಗಿ ಉಸಿರಾಡ್ತಾ ಇರ್ತಾನೆ. ಪದೇ ಪದೇ ತನ್ನ ಗಂಟಲನ್ನು, ತನ್ನ ಎದೆಯನ್ನು ಮುಟ್ಟಿ ನೋಡ್ಕೊಳ್ತಾ ಇರ್ತಾನೆ. ಇವೆಲ್ಲ ಹಿಸ್ಟೀರಿಯಾ ರೋಗದ ಲಕ್ಷಣ. ಜಾತಕದಲ್ಲಿ ಚಂದ್ರ ದೋಷಕ್ಕೊಳಗಾದಾಗ ಈ ರೀತಿ ಸಮಸ್ಯೆಗಳನ್ನು ಆ ವ್ಯಕ್ತಿ ಅನುಭವಿಸ್ತಾನೆ. ಚಂದ್ರನಿಂದ ಇದೊಂದೇ ಸಮಸ್ಯೆ ಅಲ್ಲ, ಇನ್ನೂ ಇದೆ, ಕೇಳಿ. ಹುಚ್ಚುತನ, ಮನುಷ್ಯ ಹುಚ್ಚಿನಂತೆ ವರ್ತಿಸೋದು, ದೀರ್ಘಕಾಲದ ಕೆಮ್ಮು, ನೆಗಡಿ, ಹೊಟ್ಟೆಗೆ ಸಂಬಂಧಿಸಿದ ರೋಗಗಳು, ಅಸ್ತಮ ಅಂದರೆ ಅದೊಂದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ, ಸರಿಯಾಗಿ ಉಸಿರಾಡೋಕೆ ಆಗೋದಿಲ್ಲ, ಉಬ್ಬಸ, ಎದೆಯೆಲ್ಲ ಒಂದು ರೀತಿ ಬಿಗಿತ ಉಂಟಾಗೋದು, ಉಸಿರಾಟದ ತೊಂದರೆಗಳು ಹಾಗೂ ಬ್ರಾಂಕೈಟಿಸ್ ಅಂದರೆ ಎದೆ ಉರಿ, ಎದೆಯಲ್ಲಿ ಒಂದು ರೀತಿ ಸಂಕಟ. ಅದು ಶ್ವಾಸಕೋಶದ ನಾಳಗಳ ಒಳಗೆ ಕಾಣಿಸಿಕೊಳ್ಳುವಂಥ ಒಂದು ರೋಗ. ಅಲ್ಲದೆ ಗರ್ಭಾಶಯ ಮತ್ತು ಜನನಾಂಗಗಳಿಗೆ ಸಂಬಂಧಿಸಿದ ರೋಗಗಳು. ಅಲ್ಲದೆ ಕೆಲವರಿಗೆ ಡಯೇರಿಯಾ ಸಮಸ್ಯೆಗಳಿರುತ್ತೆ. ಡಯೇರಿಯಾ ಅಂತಂದರೆ ಕನ್ನಡದಲ್ಲಿ ಅತಿಸಾರ ಅಂತ ಹೇಳ್ತೇವೆ. ಅತಿಸಾರದ ಲಕ್ಷಣಗಳೇನೆಂದರೆ ಲೂಸ್ ಮೋಷನ್ ಅಂದರೆ ಸದಾ ಬೇದಿ ಆಗುವಂಥದ್ದು. ಟಾಯ್ಲೆಟ್ಗೆ ಹೋಗಿ ಕುಳಿತರೆ ಮಲ ಟಾಯ್ಲೆಟ್ ಪೂರ್ತಿ ಚೆಲ್ಲಾಡಿ ಹೋಗಿರುತ್ತೆ. ಇದು ಹೆಚ್ಚಾಗಿ ಮಕ್ಕಳಲ್ಲಿ ಹಾಗೂ ವಯಸ್ಸಾದವರಲ್ಲಿ ಕಂಡುಬರುತ್ತೆ. ಚೀಲದಲ್ಲಿ ಹಾವು ಮುಲುಕಾಡೋ ಹಾಗೆ ಹೊಟ್ಟೆಯಲ್ಲಿ ಕರುಳು ತನ್ನಷ್ಟಕ್ಕೆ ತಾನು ಚಲಿಸ್ತಾ ಇರುತ್ತೆ. ಅಲ್ಲದೆ ಮಲ ವಿಸರ್ಜನೆ ಮಾಡುವಾಗ ಮಲದ ಜೊತೆ ರಕ್ತವೂ ಸೇರಿ ಹೊರಬರುವಂಥದ್ದು. ಇದುವರೆಗೂ ನಾವು ನೋಡಿದ ಇದಿಷ್ಟು ಸಮಸ್ಯೆಗಳು ಚಂದ್ರನ ದೋಷದಿಂದ ಉದ್ಭವಿಸುತ್ತೆ. ಹಾಗಾದರೆ ಈ ಚಂದ್ರ ದೋಷಗಳನ್ನು ನಿವಾರಿಸಿಕೊಳ್ಳೋದು ಹೇಗೆ? ಇದಕ್ಕೆ ಜ್ಯೋತಿಷ ಶಾಸ್ತ್ರದಲ್ಲಿ ಏನೇನು ಪರಿಹಾರ ಕ್ರಮಗಳನ್ನು ಸೂಚಿಸಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಚಂದ್ರಗ್ರಹದ ಶಾಂತಿಗೆ ಯಂತ್ರ, ಮಂತ್ರ, ತಂತ್ರ ಇವುಗಳಲ್ಲಿ ಅನೇಕ ಮಾರ್ಗಗಳಿದೆ. ಸಾಮಾನ್ಯವಾಗಿ ನಾವು ಪೂಜೆ, ಜಪ, ಹೋಮ, ಹವನ, ದಾನ, ಯಂತ್ರ, ಮಂತ್ರಗಳನ್ನು ಸುಲಭವಾಗಿ ಅನುಷ್ಠಾನಕ್ಕೆ ತರಬಹುದು. ಹೋಮ ಹಾಗೂ ಪೂಜೆಗಳ ಬಗ್ಗೆ ನಾನು ಮತ್ತೊಂದು ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಯಂತ್ರ ಹಾಗೂ ಮಂತ್ರಗಳ ವಿಚಾರವಾಗಿ ನಿಮಗೆ
ಸುಲಭವಾದ ರೀತಿಯಲ್ಲಿ ಕೆಲವು ಪರಿಹಾರಗಳನ್ನು ತಿಳಿಸಿಕೊಡ್ತೇನೆ. ಮೊದಲಿಗೆ ನಾವು ಯಂತ್ರಗಳ ವಿಚಾರವನ್ನು ನಾವು ನೋಡೋಣ. ಯಂತ್ರಗಳನ್ನು ಅನೇಕ ವಿಧದಲ್ಲಿ ಅನೇಕ ಮಾರ್ಗಗಳಲ್ಲಿ ತಯಾರಿಸಲಾಗುತ್ತೆ. ಅದರಲ್ಲಿ ಒಂದು ಮಾರ್ಗವನ್ನು ನಿಮಗೆ ತಿಳಿಸಿಕೊಡ್ತೇನೆ. ಮೊದಲಿಗೆ ಯಂತ್ರಗಳ ವಿಚಾರಗಳನ್ನು ನಾವು ನೋಡೋದಾದರೆ, ಈ ಚಂದ್ರಯಂತ್ರವನ್ನು ಯಾವ ದಿನ ತಯಾರಿಸಬೇಕು? ಚಂದ್ರಯಂತ್ರವನ್ನು ಸೋಮವಾರ ಅಥವಾ ಚಂದ್ರ ಯಾವ ದಿನ ರೋಹಿಣಿ ನಕ್ಷತ್ರದಲ್ಲಿ ಅಥವಾ ಹಸ್ತ ನಕ್ಷತ್ರದಲ್ಲಿ ಅಥವಾ ಶ್ರವಣ ನಕ್ಷತ್ರದಲ್ಲಿ ಇರ್ತಾನೆಯೋ ಆ ದಿನ ತಯಾರಿಸಬೇಕು. ಪಂಚಾಂಗದಲ್ಲಿ ಚಂದ್ರ ಯಾವ ದಿನ ಯಾವ ನಕ್ಷತ್ರದಲ್ಲಿ ಇರ್ತಾನೆ ಅನ್ನೋದು ನಿಮಗೆ ತಿಳಿಯುತ್ತೆ. ಚಂದ್ರಯಂತ್ರವನ್ನು ತಯಾರಿಸೋಕೆ ಯಾವ ಯಾವ ವಸ್ತುಗಳು ಬೇಕಾಗುತ್ತೆ? ಯಂತ್ರವನ್ನು ತಯಾರಿಸೋಕೆ ನಮಗೆ ಭೋಜಪತ್ರ, ದಾಳಿಂಬೆಯ ಕಡ್ಡಿ, ಅಷ್ಟಗಂಧ ಹಾಗೂ ಬೆಳ್ಳಿಯ ತಾಯತ ಬೇಕು. ಬೆಳ್ಳಿಯ ತಾಯತವನ್ನು ಖರೀದಿ ಮಾಡೋಕ್ಕೆ ಸಾಧ್ಯವಾಗದೇ ಇದ್ದವರು ತಾಮ್ರದ ತಾಯತವನ್ನು ಬಳಸಬಹುದು. ಈ ತಾಯತ, ಭೋಜಪತ್ರ, ದಾಳಿಂಬೆಯ ಕಡ್ಡಿ ಹಾಗೂ ಅಷ್ಟಗಂಧ ಈ ಎಲ್ಲ ವಸ್ತುಗಳು ಸಹ ನಿಮಗೆ ನಿಮ್ಮ ಮನೆ ಬಳಿ ಇರುವ ಪೂಜಾ ಭಂಡಾರಗಳಲ್ಲಿಯೇ ಸಿಗುತ್ತೆ. ಅಲ್ಲದೆ ಆನ್ಲೈನ್ ಮಳಿಗೆಗಳಲ್ಲಿಯೂ ಸಹ ನೀವು ಖರೀದಿ ಮಾಡಬಹುದು. ಈ ವಸ್ತುಗಳಲ್ಲದೆ ಯಂತ್ರವನ್ನು ಪೂಜಿಸಲಿಕ್ಕೆ ಸಾಮಾನ್ಯವಾದ ಪೂಜಾ ಸಾಮಗ್ರಿಯನ್ನು ಸಹ ನೀವು ಸಿದ್ಧ ಮಾಡಿ ಇಟ್ಕೊಳ್ಬೇಕು. ಈಗ ಚಂದ್ರಯಂತ್ರವನ್ನು ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನು ನಾವು ನೋಡೋಣ. ಚಂದ್ರಯಂತ್ರವನ್ನು ತಯಾರಿಸುವವರು ಮೊದಲಿಗೆ ಸ್ನಾನವನ್ನು ಮಾಡಿ ಸ್ವಚ್ಛವಾದ ವಸ್ತ್ರವನ್ನು ಧರಿಸಿ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಒಂದು ಶುದ್ಧವಾದ ಆಸನದ ಮೇಲೆ ಕುಳಿತುಕೊಳ್ಳಬೇಕು. ನಂತರ ಯಾವ ಗ್ರಹದ ಯಂತ್ರವನ್ನು ತಯಾರಿಸ್ತಿದ್ದೀರಿ ಹಾಗೂ ಯಾವ ಕಾರಣಕ್ಕಾಗಿ ತಯಾರಿಸ್ತಿದ್ದೀರಿ ಅನ್ನೋದನ್ನು ಭಗವಂತನಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿದ ನಂತರ ಭೋಜಪತ್ರದ ಮೇಲೆ ದಾಳಿಂಬೆಯ ಕಡ್ಡಿಯಿಂದ ಅಷ್ಟಗಂಧದಲ್ಲಿ ಒಂದು ಚೌಕವನ್ನು ರಚಿಸಬೇಕು. ಆ ಚೌಕದ ಒಳಗೆ 9 ಮನೆಗಳು ಬರೋ ಹಾಗೆ ಉದ್ದವಾಗಿ ಹಾಗೂ ಅಡ್ಡವಾಗಿ 2 ಗೆರೆಗಳನ್ನು ಎಳಿಬೇಕು. ಆ 9 ಮನೆಗಳಲ್ಲಿ ಕ್ರಮವಾಗಿ 7, 2, 9, 8, 6, 4, 3, 10, 5 ಈ ಸಂಖ್ಯೆಗಳನ್ನು ಚಿತ್ರದಲ್ಲಿ ತೋರಿಸಿದ ಹಾಗೆಯೇ ಬರಿಬೇಕು. 9 ಮನೆಗಳಲ್ಲಿ ಸಂಖ್ಯೆಗಳನ್ನು ಬರೆದ ಮೇಲೆ ಚೌಕದ ಕೆಳಭಾಗದಲ್ಲಿ ಓಂ ಸೋಂ ಸೋಮಾಯ ನಮಃ ಅಥವಾ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಎಂಬುದಾಗಿ ಬರಿಬೇಕು. ಈಗ ನೀವು ಭೋಜಪತ್ರದ ಮೇಲೆ ಬರೆದು ಸಿದ್ಧಪಡಿಸಿದ ಯಂತ್ರವೇ ಚಂದ್ರಯಂತ್ರ. ಈ ಚಂದ್ರಯಂತ್ರದ ಮುಂದೆ ಕುಳಿತ ನೀವು ಬಹಳ ಶ್ರದ್ಧೆಯಿಂದ ಹಾಗೂ ಭಕ್ತಿಯಿಂದ ಚಂದ್ರದೇವನನ್ನು ಸ್ಮರಿಸುತ್ತಾ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಉಚ್ಚರಿಸಬೇಕು. ಈಗ ಆ ಯಂತ್ರ ಚಂದ್ರನ ಅಂಶದಿಂದ ಬಹಳ ಶಕ್ತಿಯುತವಾಗುತ್ತೆ. ಈಗ ಬಹಳ ಎಚ್ಚರಿಕೆಯಿಂದ ಆ ಭೋಜಪತ್ರವನ್ನು ಸುತ್ತಿ ತಾಯತದ ಒಳಗೆ ಸೇರಿಸಬೇಕು. ಯಂತ್ರವನ್ನು ತಾಯತದ ಒಳಗೆ ಸೇರಿಸಿದ ನಂತರ ಚಂದ್ರನ ಪ್ರಾಣ ಪ್ರತಿಷ್ಠೆಗೊಂಡ ಆ ಯಂತ್ರವನ್ನು ಬಹಳ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜಿಸಿ ಅದಕ್ಕೆ ನಮಿಸಿ ನಂತರ ಆ ತಾಯತವನ್ನು ದೇಹದ ಮೇಲೆ ಧರಿಸಬೇಕು. ಇದರಿಂದ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಚಂದ್ರನಿಗೆ ಸಂಬಂಧಿಸಿದ ಏನೇನು ಕಾಯಿಲೆಗಳಿದೆಯೋ ಅವೆಲ್ಲವೂ ಸಹ ಚಂದ್ರನ ಅನುಗ್ರಹದಿಂದ ಕ್ರಮವಾಗಿ ಪರಿಹಾರವಾಗುತ್ತೆ. ಕೇವಲ ಕಾಯಿಲೆಗಳು ಮಾತ್ರ ಅಲ್ಲ, ನಿಮ್ಮ ಜಾತಕದಲ್ಲಿ ನೀವು ಚಂದ್ರನಿಂದ ಸಮಸ್ಯೆಗಳನ್ನು ಅನುಭವಿಸ್ತಿದ್ರೆ ಅದೂ ಸಹ ಶಾಂತಗೊಳ್ಳುತ್ತೆ. ಈಗ ನಾವು ಯಂತ್ರಗಳಲ್ಲದೆ
ಬೇರೆ ಯಾವ ಯಾವ ರೀತಿಯಲ್ಲಿ ಚಂದ್ರಗ್ರಹದ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಅನ್ನೋದನ್ನ ನೋಡೋಣ. ಬಕುಲ ಅಥವಾ ರಾಜದಾನ ಮರದ ಬೇರನ್ನ ಸೋಮವಾರದ ದಿವಸ ಚಂದ್ರನ ಮಂತ್ರದಿಂದ ಅಭಿಮಂತ್ರಿಸಿ ಅದನ್ನ ಶರೀರದ ಮೇಲೆ ಧಾರಣೆ ಮಾಡೋದ್ರಿಂದಲೂ ಸಹ ಚಂದ್ರಗ್ರಹದ ಸಮಸ್ಯೆಗಳು ಶಾಂತಗೊಳ್ಳುತ್ತೆ. ಚಂದ್ರನ ಮಂತ್ರದಿಂದ ಅಂದರೆ ಈಗಷ್ಟೇ ನಾನು ಯಂತ್ರದ ಮುಂದೆ 108 ಬಾರಿ ಯಾವ ಮಂತ್ರವನ್ನು ಹೇಳೋದಕ್ಕೆ ತಿಳಿಸಿದನೋ ಆ ಮಂತ್ರ. ಪಂಚಗವ್ಯ, ಬೆಳ್ಳಿ, ಮುತ್ತು, ಶಂಖ, ಕಪ್ಪೆ ಚಿಪ್ಪು ಹಾಗೂ ಕಮಲ ಇವುಗಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದಲೂ ಸಹ ಚಂದ್ರನ ಬಾಧೆಗಳು ಶಾಂತಗೊಳ್ಳುತ್ತೆ. ಪಂಚಗವ್ಯವನ್ನು ಆದಷ್ಟು ನೇರವಾಗಿ ಬಳಸಿ. ನೇರವಾಗಿ ಬಳಸೋಕೆ ಸಾಧ್ಯ ಪಡದೇ ಇದ್ದವರು ಮಳಿಗೆಗಳಲ್ಲಿ ಪಂಚಗವ್ಯದ ಸಾಬೂನುಗಳು ಸಿಗುತ್ತೆ, ಅದನ್ನು ನೀವು ಸ್ನಾನಕ್ಕೆ ಬಳಸಬಹುದು. ಇನ್ನು ಇವುಗಳಲ್ಲದೆ ದಾನಗಳ ವಿಚಾರ ಅಂತ ಬಂದಾಗ ಈ ಚಂದ್ರನ ಶಾಂತಿಗಾಗಿ, ಈ ಚಂದ್ರಗ್ರಹದ ಪೀಡನೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ದಾನಗಳ ವಿಚಾರ ಅಂತ ಬಂದಾಗ ಅಕ್ಕಿ, ಕರ್ಪೂರ, ಮುತ್ತು, ಬೆಳ್ಳಿ, ಶ್ವೇತವಸ್ತ್ರ, ಶ್ವೇತವಸ್ತ್ರ ಅಂದರೆ ಬಿಳಿಯ ಬಣ್ಣದ ವಸ್ತ್ರ ಅಂತ, ಶಂಖ, ಮೊಸರು, ಬಿಳಿ ಕಲ್ಲು ಸಕ್ಕರೆ, ಶ್ವೇತ ಪುಷ್ಪ, ಚಂದನ, ಚಂದನ ಅಂದರೆ ಶ್ವೇತ ಚಂದನ, ಬಿಳಿ ಹಸುವಿನ ತುಪ್ಪ, ಕರುವಿನ ಜೊತೆ ಇರುವ ಬಿಳಿ ಹಸು, ಇವುಗಳಲ್ಲಿ ಯಾವುದು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಎಟುಕುತ್ತೋ ಆ ವಸ್ತುವನ್ನು ನೀವು ಶಾಸ್ತ್ರೋಕ್ತವಾಗಿ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದಲೂ ಸಹ ಚಂದ್ರನ ಪೀಡನೆಗಳಿಂದ ಹೊರಗೆ ಬರಬಹುದು. ಇನ್ನು ಧ್ಯಾನದ ವಿಚಾರವನ್ನು ನಾವು ನೋಡೋದಾದ್ರೆ ಶ್ವೇತಾಂಬರಃ ಶ್ವೇತ ವಿಭೂಷಣಶ್ಚ ಶ್ವೇತ ದ್ಯುತಿರ್ದಂಡಧರೋ ದ್ವಿಬಾಹುಃ ಚಂದ್ರೋ ಮೃತಾತ್ಮಾ ವರದಃ ಕಿರೀಟಿ ಮಯಿ ಪ್ರಸಾದಂ ವಿದಧಾತು ದೇವಃ. ಪ್ರತಿನಿತ್ಯ ಈ ಶ್ಲೋಕದಿಂದ ಚಂದ್ರದೇವನನ್ನ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದ್ರಿಂದಲೂ ಸಹ ಚಂದ್ರನ ಬಾಧೆಗಳು ಶಾಂತಗೊಳ್ಳುತ್ತೆ. ಇವುಗಳಲ್ಲದೆ ಚಂದ್ರನ ಕೆಲವು ಶಕ್ತಿಯುತ ಬೀಜ ಮಂತ್ರಗಳಿದೆ, ಅವುಗಳನ್ನು ಜಪ ಮಾಡೋದ್ರಿಂದಲೂ ಸಹ ಚಂದ್ರನ ಪೀಡನೆಗಳು ಬಗೆಹರಿಯುತ್ತೆ. ಓಂ ಸೋಂ ಸೋಮಾಯ ನಮಃ, ಓಂ ಐಂ ಕ್ಲೀಂ ಸೋಮಾಯ ನಮಃ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ, ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತತತ್ವಾಯ ಧೀಮಹಿ ತನ್ನೋ ಚಂದ್ರಃ ಪ್ರಚೋದಯಾತ್. ಇವುಗಳಲ್ಲಿ ನಿಮಗೆ ಸುಲಭವಾದ ಯಾವುದಾದರೂ ಒಂದು ಮಂತ್ರವನ್ನ ಭಕ್ತಿ ಹಾಗೂ ಶ್ರದ್ಧೆಯಿಂದ 44,000 ಬಾರಿ ಜಪಿಸಿದ್ರೂ ಸಹ ಚಂದ್ರನ ಪೀಡನೆಗಳು ಶಾಂತಗೊಳ್ಳುತ್ತೆ. ಈ ಸಂಚಿಕೆಯಲ್ಲಿ ಚಂದ್ರಗ್ರಹದಿಂದ ಮುಖ್ಯವಾಗಿ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಹಾಗೂ ಆ ಸಮಸ್ಯೆಗಳಿಗೆ ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳಲಾದ ಕೆಲವು ಸುಲಭವಾದ ಪರಿಹಾರ ಕ್ರಮಗಳನ್ನು ನಾವು ತಿಳ್ಕೊಂಡ್ವಿ. ಚಂದ್ರಗ್ರಹದಿಂದ ಅಥವಾ ಬೇರೆ ಗ್ರಹಗಳಿಂದ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಅಥವಾ ನಿಮ್ಮಲ್ಲಿ ಯಾರಾದರೂ ಅನುಭವಿಸ್ತಿದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ಜೀವನದ ಪ್ರತಿಯೊಂದು ಸಮಸ್ಯೆಗಳಿಗೂ ಸಹ ಶಾಸ್ತ್ರಗಳು ಪರಿಹಾರಗಳನ್ನು ಕೊಡುತ್ತೆ. ಸರ್ವೇಷಾಂ ಸ್ವಸ್ತಿ ಭವತು, ವಿಶ್ವಜನತಃ ಸುಭಿಕ್ಷಃ ಭವಂತು. ಶ್ರೀಕೃಷ್ಣಾರ್ಪಣಂ.